ಶಿವರಾಜ್ ಕುಮಾರ್ನ ಮೀರ್ಸಾ ಅಂತವ್ರು ಯಾರು ಇನ್ನೊಬ್ಬರು ನೆಟ್ಟರು ಬರಲ್ಲ. ಆದರೆ ಇದರಲ್ಲಿ ವಿನೂತನವಾಗಿ ಇನ್ನು ಸೂಪರಾಗಿ ಮಾಡಿದ್ದಾರೆ. ಶಿವಣ್ಣಗೆ ಸಾಟಿ. ಸೂಪರ್. ಕಡೆಗೆ ಅಣ್ಣವರು, ತಟ್ಟಕ್ಕೆ ಲಾಂಗಿಗೆ ಶಿವಣ್ಣವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಪಿಕ್ಚರ್ ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಶಿವಣ್ಣನ ಆ್ಯಕ್ಟಿಂಗ್, ಆಮೇಲೆ ಕ್ಲೈಮ್ಯಾಕ್ಸ್ ಸೂಪರ್. ಇಂಟರ್ವಲ್ಲೇ ಮೇಯ್ನು ಪಿಕ್ಚರ್ಗೆ. ಭೈರತಿ ರಣಗಲ್ ಸೂಪರ್ ಸೂಪರ್ ಸೂಪರ್. ಶಿವಣ್ಣ ಸೂಪರ್ ಸೂಪರ್ ಸೂಪರ್. ಮಫ್ತಿ ಡಬಲ್ ಇದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಅದ್ಭುತವಾದ ಸಿನಿಮಾ. ಕನ್ನಡ ಇಂಡಸ್ಟ್ರಿಯಲ್ಲೇ ಈ ಥರ ಸಿನಿಮಾ ಬಂದಿಲ್ಲ, ಮುಂದೆ ಬರಲ್ಲ. ಅದ್ರ ಸಿನಿಮಾದಲ್ಲಿ ಒಂದು ಚೂರು ಯಾವುದೇ ಒಂದು ಚೂರು ಬೇಜಾರಿಲ್ಲ. ಫಸ್ಟಿಂದ ಲಾಸ್ಟ್ ಹುಡುಗ ಪ್ರೇಕ್ಷಕ ಹೆಂಗೆ ಕೂತ್ಕೋಬೇಕು ಆ ಥರ ಕೂತ್ಕೊತಾರೆ. ಇಡೀ ಕುಟುಂಬ ಸಮೇತ ನೋಡೋಂಥ ಸಿನಿಮಾ ಭೈರತಿ ರಣಗಲ್. ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿದೆ ಒಳ್ಳೆ ಮೈಲಿಗಲ್ಲ ಅಂತ ಸಿನಿಮಾ ಭೈರತಿ ರಣಗಲ್. ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರು ಅದ್ಭುತವಾದ ನಟನೆ, ಒಳ್ಳೆ ಸಿನಿಮಾ, ಇಡೀ ಕುಟುಂಬ ನೋಡೋಂಥ ಸಿನಿಮಾ. ಒಳ್ಳೆ ಫಿಲಮ್ ಸರ್, ತುಂಬ ಚೆನ್ನಾಗಿದೆ. ಬಟ್ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇದು ನೋಡಿ ಕಲಿಬೇಕು ಕನ್ನಡ ಇಂಡಸ್ಟ್ರಿ. ನೆಕ್ಸ್ಟ್ ಪ್ರೊಡ್ಯೂಸರ್ಗಳೆಲ್ಲ ಇದು ನೋಡಿ ಇಂಥ ಪಿಕ್ಚರ್ ಕೊಡಬೇಕು. ಇವತ್ತು ಥಿಯೇಟ್ರಿಗೆ ನೋಡಿ ಜನಗಳು ಕಾಯ್ಕೊಂಡು ಬರ್ತಾ ಇದ್ದಾರೆ. ಯಾವುದಾದ್ರು ಪಿಕ್ಚರ್ ತೆಗಿತಾರೆ ಜನ ನೋಡೋ. ನಾವು ಇನ್ನೂ ನೋಡಬೇಕು ಅಂತ ಕೂತಿ ಒಂದು ಸೆಕೆಂಡ್ ಆ ಕಡೆ ಹೇಳೋ. ಸ್ಟೋರಿ ಮಾತ್ರ ಸರ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೈಲ್ಸ್ ಥರ ತುಂಬ ಚೆನ್ನಾಗಿ ಹಿಡಿದ್ದಾರೆ. ಒಳ್ಳೆ ಅದ್ಭುತ ಯಶಸ್ವಿ ಆಗಲಿ ಸರ್. ಫಿಲಿಮ್ ಮಾತ್ರ ತುಂಬ ಚೆನ್ನಾಗೈತೆ, ಅದ್ಭುತವಾಗಿದೆ. ನಾನೇನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಿಲಿಮ್ ನೋಡಿ ಎಲ್ಲ ಹೀರೋಗಳು ವಯಸ್ಸಾದ್ರೂ ಶಿವರಾಜ್ ಕುಮಾರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಂಥ ಹೀರೋಗಳು ನಮ್ಮ ಕನ್ನಡಕ್ಕೆ ಅವಶ್ಯಕತೆ. ಕರ್ನಾಟಕಕ್ಕೆ ಒಬ್ಬರೇ ಹೀರೋ ನಮ್ಮ ಶಿವಣ್ಣ. ಬೇರೆ ಹೀರೋಗಳ ಬಗ್ಗೆ ಯಾರ ಬಗ್ಗೆ ಮಾತಾಡೋಕೋಬಾರ್ದು. ಅವರು ಹೀರೋ ಮೆಚ್ಚು ಹೀರೋಗಳನ್ನ ಮಾತಾಡಬೇಕಂದ್ರೆ ವಿನಂತಿ ಮಾಡ್ತಾ ಇದ್ದೀನಿ. ಜೈ ಶಿವಣ್ಣ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಭಾಳ ಫಸ್ಟ್ ಕ್ಲಾಸ್ ಆಗಿದೆ. ಮೊಪ್ತಿಗಿನ್ನ ಇನ್ನೂ ಒಂದು ರೇಂಜಲ್ಲಿ ಹೋಗಿದೆ. ಸಖತ್ತಾಗಿ ಬಂದಿದೆ. ಸ್ಟೋರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಶಿವಣ್ಣ ಅಂತೂ ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ. ಭೈರತಿ ರಣಗಲ್ ಅವರೇ, ಮೊಪ್ತಿನವರೇ, ಟಗರೂ ಅವರೇ. ಅವ್ರ ಮುಂದೆ ಇನ್ನೆಲ್ಲ ಏನು ಹೇಳಿ ಇಲ್ಲಿರ್ತಾರೆ. ಯಾವನು ಏನೂ ಎದುರಾಕೊಳಕ್ಕಾಗಲ್ಲ. ದೊಡ್ಡ ಮನೆಯೇ. ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ. ಕಿಂಗೆ ಶಿವಣ್ಣ, ಸ್ಯಾಂಡಲ್ವುಡ್ ಕಿಂಗೆ. ನಂಬರ್ 1 ಹೀರೋ ಅವರೇ. ಆ ಬಾಸು ಈ ಬಾಸು ಅಂತ ಹೇಳ್ಕೊಂಡು ತಿರ್ಕೆ ಶೋಕಿ ಮಾಡೋರಿಗೆಲ್ಲ ಒಬ್ಬರೇ ಬಾಸು ಡಾಕ್ಟರ್ ಶಿವಣ್ಣ. ಸಖತ್ತಾಗಿ ಬಂದೈತೆ ಮೂವಿ. ಮಫ್ತಿಗಿಂತ ಡಬ್ಬಲ್ ಆಗೈತಿದು. ನರ್ತನ್ ಅವ್ರದ್ದು ಮ್ಯೂಸಿಕ್ಕು ಮತ್ತು ಇವ್ರದ್ದು ರವಿ ಬಸೂರವ್ರದ್ದು ಎಲ್ಲರದ್ದು ಸಖತ್ತಾಗಿ ಬಂದೈತೆ. ಶಿವಣ್ಣಂಗೆ ಯಾವನು ಕೆಂಬಂಗಿಲ್ಲ ಅಷ್ಟೇ. ಇನ್ಮೇಲೆ ಕಾಲರ್ ಎತ್ಕೊಂಡು ಓಡಾಡ್ಬೋದು ನಾವು ಅಷ್ಟೇಣ. ಜೈ ಶಿವಣ್ಣ ಅಷ್ಟೇ. ಸರ್ ಮೂವಿ ಮಾತ್ರ ಚಿಂದಿ. ಮಫ್ತಿ ಫಿಲಮು ಭೈರತಿ ರಣಗಲ್ ಏನಕ್ಕೆ ಗೆಟಪ್ ಹಾಕಿದ್ರು ಅಂತ ಮೂವಿಲಿ ತೋರಿಸಿದ್ದಾರೆ. ಮಾತ್ರ ಚಿಂದಿ ಮೂವಿ ಮಾತ್ರ. ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಸೂಪರು. ಅವ್ರ ಗೆಟಪ್ಗೋಸ್ಕರ ನೀವು ಹಾಕೊಂಬಂದಿದ್ದೀರಿ ಸರ್. ಸೂಪರ್ ಆಗಿದೆ ಸರ್. ಕ್ಲೈಮ್ಯಾಕ್ಸು ಸೂಪರ್ ಆಗಿದೆ. ಇಂಟ್ರೊಡಕ್ಷನ್ ಶಿವರಾಜ್ ಕುಮಾರ್ ಇಂಟ್ರೊಡಕ್ಷನ್ ಮಾತ್ರ ಸೂಪರ್ ಸರ್. ಹೈಲೈಟಾಗಿ ತೋರಿಸಿದ್ದಾರೆ ಸರ್. ಸರ್ ಬ್ಯಾಟು ಯಾರು ಬೇಕಾದ್ರೆ ಹಿಡಿಬೋದು. ಅದಕ್ಕೊಂದು ಸ್ಟೈಲ್ ಐತೆ, ಅದಕ್ಕೊಂದು ಗ್ರಿಪ್ ಐತೆ. ಶಿವಣ್ಣನೇ ಹೇಳೋರೆ ಶಿವ ಫಿಲಮಲ್ಲಿ. ಅದನ್ನ ಯಾವತ್ತೂ ಪ್ರೂವ್ ಮಾಡ್ತಾನೆ ಅವರೇ. 25 ವರ್ಷದಿಂದ ಓಮ್ ಏನ್ ಬಂದಾಗ ಏನ್ ಕ್ರೇಜು ಅದೇ ಇತ್ತು, ಇವತ್ತು ಅದೇ ಕ್ರೇಜು ಅಭಿಮಾನಿ. ಯಾಕಂದ್ರೆ ನಾವು ಕಲಬೆರಕೆ ಅಭಿಮಾನಿಗಳಲ್ಲ ಇಲ್ಲಿ ಬಂದಿರೋರು. ಪಕ್ಕ ಡಾಕ್ಟರ್ ರಾಜ್ಕುಮಾರ್ ಅಣ್ಣೋರ್ ಅಭಿಮಾನಿಗಳು. ನಾವು ಯಾರಿಗೂ ಟ್ರೋಲ್ ಮಾಡಲ್ಲ ಸರ್. ಕನ್ನಡ ಅಭಿಮಾನಿಗಳು, ಕನ್ನಡ ಸಿನಿಮಾಗಳನ್ನ ಪ್ರತಿಯೊಬ್ರು ನಮ್ಮ ಹೇಳ್ಕೊಟ್ಟಿರೋದು ಅಣ್ಣವ್ರ ಕುಟುಂಬ ಅದೇ ಹೇಳ್ಕೊಟ್ಟಿರೋದು ನಮಗೆ. ಶಿವಣ್ಣನೂ ಅದೇ ಹೇಳ್ಕೊಟ್ಟಿರೋದು. ಏನಾರು ಮಾತಾಡೋಕೆ ಹೋದ್ರೆ ಟ್ರೋಲ್ ಮಾಡೋರಿಗೆ ಶಿವಣ್ಣನೇ ಬೈತಾರೆ. ನಮ್ಮ ಅಭಿಮಾನಿಗಳಿಗೆ ಮಗೆಲ್ಲ ಮಾಡ್ಬಿಡ್ರಮ್ಮ, ಯಾಕಂದ್ರೆ ಅದು ಅಪ್ಪಾಜಿ ಗುಣ. ನಾವೆಲ್ಲ ಒಂದಾಗಿರ್ಬೇಕು, ಒಂದು ಕುಟುಂಬ ಆಗಿರ್ಬೇಕು ಅಂತ. ಚೆನ್ನಾಗಿರ್ಲಿ ಸರ್. ಕನ್ನಡ ಸಿನಿಮಾ ಚೆನ್ನಾಗಿರಲಿ. ಆದರೆ ಶಿವಣ್ಣಗಿಂತ ದೊಡ್ಡಪ್ಪ ಆಯ್ತೀನಿ ಅಂತ ದೇವ್ರಾಣೆ ಕನ್ಸಲ್ ವಿವೇ ಮಾಡಬೇಡಿ ಸರ್. ಅದನ್ನ ನೋಡ್ಬೇಕಂದ್ರೆ ಆ ಥರ ನೋಡ್ಬೇಕು ಅಂತ ಆ ಥರ ಏನಾರು ನೀವು ಕನ್ಸ್ಕೊಂಡಿದ್ರೆ ಇಂಟ್ರೋಲ್ ಬರೀ ಸಿನಿಮಾ ನೋಡ್ಬೇಡಿ. ಇಂಟ್ರೋಲ್ಗೆ ಬರ್ತಲ್ಲ 10 ನಿಮಿಷ ಮುಂಚೆ ಅದು ನೋಡ್ಕೊಂಡು ಒಂದು ಕಾಲು ಹಿಂದೆ ಮುಂದೆ ಅಂತ ಇಡೋಕ್ಕಾಗಲ್ಲ, ಹಿಂದೆನೇ ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಇಡೀ ಇಂಡಿಯಾದಲ್ಲಿ ಯಾರಾದರೂ ಅಷ್ಟೇ. ಸಿನಿಮಾದಲ್ಲಿ ನಿಮ್ಗೆ ಏನು ತುಂಬ ಚೆನ್ನಾಗಿರೋ ಸರ್ ಶಿವಣ್ಣ ಬರೀ ಮಚ್ಚಿಡಿಯೋದಲ್ಲ ಸರ್. ಅವ್ರು ಸೈಲೆಂಟ್. ಆ ಮಗುದು ತೋರಿಸ್ತಾರಲ್ಲ, ಅದು ಹೇಳೋದು ಬೇಡ, ರಿವೀಲ್ ಮಾಡೋದು ಬೇಡ. ಅದ್ರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅವ್ರು ಏನಕ್ಕೆ ರಣಗಲ್ಲಾದ್ರು ಅನ್ನೋದಕ್ಕೆ ನರ್ತನ್ ಸರ್ ಸೂಪರ್ ಸ್ಕ್ರೀನ್ ಪ್ಲೇ. ನಿಮ್ಮ ಮೇಲೆ ಇಟ್ಟಿದ್ದು ನಂಬಿಕೆ ಇನ್ನೂ ದೊಡ್ಡದಾಯ್ತು ಸರ್ ನಮಗೆ. ಬೊಂಬಾಟ್ ಏನು ಮಾತಾಡೋಂಗಿಲ್ಲ ಸರ್. ಇಡೀ ಟೀಮ್ ವರ್ಕು ಬೊಂಬಾಟ್ ಸರ್. ಸರ್ ಶಿವಣ್ಣ ಒಂಥರ ನೋಡಿ ಒಬ್ಬ ಕುಂಬಾರ ಇದ್ದಂಗೆ. ಆ ಮಡಕೆ ಮಾಡೋನು ಕರೆಕ್ಟಾಗಿರ್ಬೇಕಷ್ಟೇ ಶಿವಣ್ಣನ ಮಡಕೆ ಮಾಡೋ ಕುಂಬಾರ ಕರೆಕ್ಟಾಗಿದ್ರೆ ಅವ್ನು ಏನು ಬೇಕಾದ್ರೆ ಮಾಡ್ಬೋದು ಸರ್. ಅದು ಯಾಕಂದರೆ ನಾವೇನು ಗೊತ್ತಾ ಸರ್, ನಮಗೆ ಬುದ್ಧಿ ಬಂದಂಗೆ ನಮ್ಮ ತಂದೆಯವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ನಾವು ಶಿವಣ್ಣನ ಅಭಿಮಾನಿಗಳು. ನೋಡಿ ಈಗ ನನ್ನ ಮಗ ಅಪ್ಪು ಬಸ್ ಅಭಿಮಾನಿಗಳು. ಅರ್ಥ ಆಯ್ತಾ? ಹಿಂಗೆ ಮುಂದಕ್ಕೆ ಹೋಗುತ್ತೆ. ನಾವ್ಯಾರು ಕಲಬೆರಕೆ ಅಭಿಮಾನಿಗಳು ಅಂದರೆ ಕನ್ನಡ ಅಭಿಮಾನಿಗಳು. ಆದರೆ ಫಸ್ಟು ಅಂತ ಬಂತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂತಲೇ ಬರೋದು.
ಸರಿನಾ ಸರ್? ಹಾಯ್ ಎದೆ ಹೇಳಿಲ್ಲ ಸರ್, ಲಾಸ್ಟಲ್ಲಿ ಇದೆ ಅಲ್ಲೇ ಸರ್. ನಿಮಿಷ ಸರ್, ಭಾರತ ಚಿತ್ರರಂಗದಲ್ಲೇ ಕಣ್ಣಲ್ಲೇ ಗ್ರಾಚಾರಗಳೇ ಅವನ ಆಭರಣವು, ಗುಡುಸಿಲೆ ನಯನ ಬ್ರಹ್ಮಾಂಡವೇ ವದನ, ಪಾತಾಳದಲ್ಲಿರುವನು ಹರಿಚರಣವು. ಸರ್ ಒಂದು ಲಾಸ್ಟು ಅದೇ ಹೇಳ್ತಿಲ್ವಾ? ನೀವು ಹಾಕೊಂಡ್ಬಂದಿದ್ದೀರಿ ಸರ್, ಸೂಪರ್ ಆಗಿದೆ ಸರ್. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಇಂಟ್ರೊಡಕ್ಷನ್ ಶಿವರಾಜ್ ಕುಮಾರ್ ಇಂಟ್ರೊಡಕ್ಷನ್ ಮಾತ್ರ ಸೂಪರ್ ಸರ್, ಹೈಲೈಟ್ ಆಗಿ ತೋರಿಸಿದ್ದಾರೆ ಸರ್. ಇಲ್ಲ ಸರ್, ಇದೆ ಸರ್. ಪಾರ್ಟ್ 1 ಪಾರ್ಟ್ 2 ಸಕ್ಕತ್ತಾಗಿದೆ ಸರ್. ಪಾರ್ಟ್ 3 ಬೇಡ ಸರ್, ಕರೆಕ್ಟಾಗಿದೆ ಮೂವಿ ಮಾತ್ರ. ಥ್ಯಾಂಕ್ ಯು ಸರ್. ಸರ್ ಮೂವಿ ತುಂಬ ಚೆನ್ನಾಗಿದೆ. ಯಾಕೆ ನಾವು ಮಫ್ತಿ ನೋಡಿದಾಗ ಇಂಟರ್ವ್ಯೂಲಿಂದ ಶಿವಣ್ಣನ ಅಷ್ಟೇ, ಮತ್ತು ಫಸ್ಟ್ ಹಾಫು ಮುರಳಿ ಇದ್ರು, ಇಂಟರ್ವ್ಯೂಲಿಂದ ಶಿವರಾಜ್ ಕುಮಾರ್ ಸಿನಿಮಾನ ತೊಗೊಂಡೋದ್ರು. ಈ ಪ್ರೀಕ್ವೆಲ್ ಬರುತ್ತೆ ಅಂದಾಗ ನಾವು ಕೆಲವೊಂದು ಹೆಂಗೆ ಲಿಂಕ್ ಮಾಡ್ತಾ ಕುತೂಹಲ ಆಯಿತು. ಆದರೆ ಈ ಮೂವಿ ನೋಡಿದ್ಮೇಲೆ ಗೊತ್ತಾಯಿತು ನರ್ತನ್ ಎಂಥ ಡೈರೆಕ್ಟ್ರು ಅಂತ. ಸೂಪರ್ ಡೈರೆಕ್ಟ್ರು. ಯಾಕೆಂದರೆ ಅವ್ರು ಒಂದೇ ಮೂವಿ ಎರಡನೇದಲ್ವಾ. ನರ್ತನ್ಗೆ ಫಸ್ಟ್ ಹ್ಯಾಟ್ಸಪ್ಪು, ನೆಕ್ಸ್ಟ್ ಶಿವಣ್ಣ. ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಅವ್ರ ಡೈಲಾಗ್ ಡೆಲಿವರಿ ಇರ್ಬೋದು. ಒಂದೊಂದು ಸೀಕ್ವೆನ್ಸ್ ಬಂದಾಗ ಸ್ಟಾರ್ಟಿಂಗ್ ಆಗಲೇ ಹೇಳಿದೆ, ಒಂದು ಸಮುದ್ರ ಥರ ನಿಧಾನಕ್ಕೆ ಹೋಗ್ತಾ ಇರ್ತೇವೆ, ಕುತೂಹಲ ಇರ್ತದೆ ಅಷ್ಟೇ. ಇಂಟರ್ವ್ಯೂಲ್ ಬರೋ ಅಷ್ಟಿಗೆ ಸುನಾಮಿ ಆಗುತ್ತೆ ಅದು. ಆ ಫೈಟ್ಸ್ ಅಂತೂ ಮೈ ಜುಮ್ ಅನ್ನುತ್ತೆ. ಅಲ್ಲಿಂದ ಸಿನಿಮಾನೇ ಬೇರೆ ಲೆವೆಲ್ಲು, ಒಂದಕ್ಕೊಂದು ಸಕ್ಕತ್ತಾಗಿ ತೆಗ್ದವ್ರೆ. ಪೊಲಿಟಿಕಲ್ ಇರ್ಬೋದು, ಆ ಸಿನಿಮಾ ಇದೆಲ್ಲ ಲಿಂಕ್ ಮಾಡಿ ನೆಕ್ಸ್ಟ್ ಸೀಕ್ವೆಲ್ ಬರುತ್ತೆ. ಆ ಸೀಕ್ವೆಲ್ ನಿಜವನ್ನ ಹೇಳಿದ್ದಾರೆ ಅವರು, ನಾವು ಕಾಯ್ತಾ ಇದ್ವಿ, ನಿಜವಲ್ಲೂ ವೆಯ್ಟ್ ಮಾಡ್ತೀವಿ. ಫಿಲ್ಮ್ ಅಂತೂ ತುಂಬ ದಿನಗಳ ಮೇಲೆ, ವೇದ ಆದಮೇಲೆ ಸೆಂಟ್ರಲ್ ಯಾವುದೋ ಬಂತು, ಅದೆಲ್ಲ ಪರವಾಗಿಲ್ಲ ಅನ್ನಿಸ್ತು. ಇದು ಮಾತ್ರ ನಿಜವಲ್ಲ, ಶಿವಣ್ಣ ಇಸ್ ಬ್ಯಾಕ್ ಅಂತಾರಲ್ಲ, ತುಂಬ ಚೆನ್ನಾಗಿ ಬಂದರೆ. ಮೂವಿ ಅಂತೂ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಆಲ್ ದ ಬೆಸ್ಟ್ ನರ್ತನ್, ಶಿವಣ್ಣ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಾನು ಮಾತಾಡಲಾ? ಶಿವಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಓಮ್ ಪಿಕ್ಚರ್ ನೋಡಿದ್ದೀವಿ, ಲಾಂಗ್ ಹಿಡಿಯೋದ್ರಲ್ಲಿ ಶಿವಣ್ಣನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಫಿಲಮ್ ತುಂಬ ಚೆನ್ನಾಗಿದೆ. ದೇವ್ರು ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದು ಗೊತ್ತಾಗಿದೆ. ಏನೇ ಇರಲಿ ನಾವೆಲ್ಲ ಅವ್ರ ಜೊತೆಲಿದ್ದೀವಿ, ನಾವೆಲ್ಲ ಪ್ರಾರ್ಥಿಸ್ತೀವಿ. ಶಿವಣ್ಣ ಇನ್ನೂ ಹಲವಾರು ಪಿಕ್ಚರ್ಗಳನ್ನ ಮಾಡಲಿ. ನಮಗೆಲ್ಲ ಅಣ್ಣ ಶಿವಣ್ಣ. ಫಿಲಮ್ ಮಾತ್ರ ಸೂಪರಾಗಿದೆ, ಎಲ್ಲರೂ ಬಂದು ನೋಡಿ. ಮತ್ತು ಇನ್ನೊಂದು ಏನಂದರೆ, ಪ್ರತಿಯೊಬ್ಬರು ಒಂದು ಲಾ ತಿಳ್ಕೊಂಡಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮಗೆ ಕಾನೂನು ಗೊತ್ತಿರಬೇಕು, ಜೊತೇಲಿ ಬಾರಿಸೋದು ಗೊತ್ತಿರಬೇಕು. ಎರಡೂ ಇದ್ದರೆ ಬದುಕ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಬಂದಿದೆ ಫಿಲಮಲ್ಲಿ. ಸೂಪರಾಗಿದೆ ಪಿಕ್ಚರ್. ಪವರ್ಗೆ ಟವರು ನಮ್ಮ ಶಿವಣ್ಣ. ಸೂಪರ್. ಶಿವಣ್ಣನ ಆ್ಯಕ್ಟಿಂಗ್ ಅಂತ 62-63 ವರ್ಷ ಆದ್ರೂ 20 ವರ್ಷದ ಹುಡುಗನ ಥರ ಆ್ಯಕ್ಟಿಂಗ್ ಮಾಡ್ತೀರ. ಸೆಂಚುರಿ ಸ್ಟಾರ್ ಶಿವಣ್ಣ ಅಂದರೆ ಸೂಪರ್ ಅಣ್ಣ. ಅವ್ರ ಬಗ್ಗೆ ಡೈಲಾಗ್ ಹೇಳ್ತೀನಿ. ಇತಿಹಾಸ ಬರೆಯೋದು ತಾಕತ್ತಿದ್ದವನಿಗೆ ಮಾತ್ರ, ಸಲಾ ಮಾಡಿಯೋನ ಬಗ್ಗೆ ಅಲ್ಲ. ಹೆಸರು ಟಗರು, ಬಂದರೆ ಕದರು, ಹೊಡೆದ್ರೆ ಪ್ರೆಜರು. ಶಿವರಾಜ್ ಕುಮಾರ್ ಅಣ್ಣವರು ಸಿಂಗಲ್ ಮಾಸ್ ಲೀಡರ್ ಅಣ್ಣ. ಇಲ್ಲ, ಈ ಮಣ್ಣನ್ನ ಬರೀ 2 ನಿಮಿಷ ಹಿಡ್ಕೊಳಕ್ಕಾಗಿಲ್ಲ. ಇನ್ನು ರೋಣಾಪುರ ಬಿಡಲ್ಲ ಅಂತ. ಹಂಗೆ ನಾವು ಅವ್ರ ಅಭಿಮಾನಿಗಳು ಏನೇ ಮಾಡಿದ್ರು ಶಿವಣ್ಣನ ಅಭಿಮಾನಿಗಳು ಶಿವಣ್ಣನ ಬಿಟ್ಕೊಡಲ್ಲ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬನೇ ಬಿಟ್ಕೊಡಲ್ಲ ಸರ್. ಯಾರ್ಯಾರನೋ ಏನೇನೋ ಎತ್ತಿ ಮೆರೆಸ್ತಾರೆ ಸರ್. ನಮ್ಗೆ ಒಳ್ಳೇದು ಹೇಳ್ಕೊಟ್ರು ಸರ್ ಸಿನಿಮಾ ಮೂಲಕ. ನಾವು ತಂದೆ ತಾಯಿ ಬಿಟ್ಟರೆ, ನಮ್ಮ ಶಿಕ್ಷಕರು ಬಿಟ್ಟರೆ, ನೋಡಿ ಕಲ್ತಿರೋದು ಒಳ್ಳೇದು ಏನಾರ ಇದ್ರೆ ಅವ್ರ ಕುಟುಂಬದ ಸಿನಿಮಾ ನೋಡಿ. ಅರ್ಥ ಆಯ್ತಾ ಸರ್? ಕೆಟ್ಟದ್ದು ಯಾವತ್ತೂ ತೋರಿಸ್ಕೊಟ್ಟಿಲ್ಲ ಸರ್. ಅಣ್ಣವ್ರ ಕುಟುಂಬ ಕೆಟ್ಟದ್ದೇನು ತೋರಿಸ್ಕೊಟ್ಟಿಲ್ಲ ಸರ್. ಏನಾರ ಕೆಟ್ಟದ್ದು ಅಂತ ಒಂದು ರೌಡಿಸಮ್ ಆಗಲಿ, ಒಂದು ಏನಾರ ಇದ್ರೆ ಅದಕ್ಕೆ ಪರಿಪೂರ್ಣವಾದ ಅರ್ಥ ಇರುತ್ತೆ ಸರ್. ಅಂಥ ಸಿನಿಮಾನೇ ಕೊಟ್ಟಿರೋದು ನೋಡಿ. ನಾವು ಅದಕ್ಕೆ ನಮ್ಮ ಮಕ್ಕಳಿಗೂ ಕೂಡ ತೋರಿಸ್ತೀವಿ. ಆಮೇಲೆ ಅವ್ನು ನನ್ನ ಮಗ ಆದಮೇಲೆ ನಾನು ಇರ್ತೀನೋ ಅವನು ನನ್ನ ರಾಜ್ಕುಮಾರ್ ಕುಟುಂಬಕ್ಕೆ ಅಭಿಮಾನಿ ಆಗಿರ್ತಾನೆ. ಇದು ಶತಸಿದ್ಧ ಸರ್. ನಾವು ಮಣ್ಣಲ್ಲಿ ಹುಟ್ಟಿದಾಗಲೂ ಅವರೇ ಅಭಿಮಾನಿಗಳು, ಮಣ್ಣಿಗೆ ಹೋಗೋ ತನಕನೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳು. ಫಿಲಮ್ ಬಂಬಾಟಾಗಿದೆ. ತುಂಬ ದಿವಸ ಆಗಿತ್ತು, ಲಾಂಗ್ ಇತ್ತು. ಶಿವಣ್ಣ ಸೂಪರ್ ಫಿಲಮ್ ಸರ್, ಬಂಬಾಟಾಗಿದೆ. ಯಾರು ಬೇಕಾದ್ರೂ ನೋಡ್ಬೋದು. ಸಕ್ಕತ್ತಾಗಿದೆ ಸರ್, ಸಕ್ಕತ್ತಾಗಿದೆ. ದೊಡ್ಡ ಮನೆ ಕಳ್ಸ ಸೂಪರ್ ಫಿಲಮ್. ಸಕ್ಕತ್ತಾಗಿತ್ತು, ಚೆನ್ನಾಗಿದೆ ಮೂವಿ, ನೋಡ್ಬೋದು. ಸೂಪರ್ ಆಗಿದೆ ಸರ್, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಬ್ಲಾಕ್ ಬಸ್ಟರ್. ಚೆನ್ನಾಗಿದೆ, ಸೂಪರ್ ಆಗಿದೆ.